ಕೆಐಎಡಿಬಿ ಭೂಸ್ವಾಧೀನ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅಂತ ರೈತರು ಈಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಸಿಎಂ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಜಾಥಾಕ್ಕೆ ಕೂಡ ಕರೆ ಕೊಟ್ಟಿದ್ರು. ಈ ವೇಳೆ ಪೊಲೀಸರು ರೈತರನ್ನ ತಡೆಯೋ ಪ್ರಯತ್ನವನ್ನು ಮಾಡಿದ್ರು. ಮಾತಿಗೆ ಮಾತು ಬೆಳೆದು ಪರಸ್ಪರ ವಾಗ್ವಾದಕ್ಕೂ ಕೂಡ ಸನ್ನಿವೇಶ ಕಾರಣ ಆಯಿತು. ಕೆಲವರನ್ನೆಲ್ಲ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಪೊಲೀಸರು ಇದೇ ವೇಳೆ ಮಾಡಿದ್ರು. ಬಹಳ ಹೀಟೆಡ್ ಆರ್ಗ್ಯುಮೆಂಟ್ ಕೂಡ ಅಲ್ಲಾಯಿತು. ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ತಳ್ಳಾಟ ನೂಕಾಟ ರೈತಾಪಿ ವರ್ಗ ಹಾಗೂ ಪೊಲೀಸರ ಮಧ್ಯೆ ಹೇಗೆ ಶುರುವಾಗಿದೆ ಅಂತ. ಮುಖ್ಯವಾಗಿ ಕೆಐಎಡಿಬಿಯಿಂದ ಭೂಸ್ವಾಧೀನ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನೋದು ಹಲವು ವರ್ಷಗಳಿಂದ ರೈತರು ಮಾಡ್ಕೊಂಡು ಬರ್ತಾ ಇರುವಂತಹ ಹೋರಾಟ ತೀವ್ರ ಸ್ವರೂಪವನ್ನು ಇವತ್ತು ಪಡಿತು. ಕಾರಣ ಮುಖ್ಯಮಂತ್ರಿಯ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ರೈತರು ಕರೆ ಕೊಟ್ಟಿದ್ರು. ಹೀಗಾಗಿ ಅವರನ್ನು ತಡೆಯುವಂತಹ ಪ್ರಯತ್ನವನ್ನ ದೇವನಹಳ್ಳಿಯಲ್ಲಿ ಪೊಲೀಸರು ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮುದ್ದುಕೃಷ್ಣ. ಪ್ರತಿಭಟನೆಯ ಹಾದಿಯನ್ನ ಹಲವು ವರ್ಷಗಳಿಂದ ರೈತರು ಹಿಡಿದಿದ್ರು ಈ ವಿಚಾರವಾಗಿ. ಬಟ್ ಇವತ್ತು ತೀವ್ರ ಸ್ವರೂಪಕ್ಕೆ ಯಾಕೆ ಹೋಯ್ತು? ಈಗಿನ ಪರಿಸ್ಥಿತಿ ಸ್ಥಳದಲ್ಲಿ ಹೇಗಿದೆ ಅಂತ? ಖಂಡಿತ ಮಮತಾ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ಅಂತೇಳಿ ಏನೀಗ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಅದಕ್ಕೆ ಹೊಂದಿಕೊಂಡಿರುವಂತಹ ಹೋಬಳಿನೇ ಈ ಒಂದು ಚನ್ನರಾಯಪಟ್ಟಣ ಹೋಬಳಿ. ಈ ಒಂದು ಹೋಬಳಿಯ 13 ಹಳ್ಳಿಗಳಲ್ಲಿ ಬರೋಬ್ಬರಿ 1777 ಎಕರೆಯನ್ನ ಈಗಾಗಲೇ ಕೂಡ ಕೈಗಾರಿಕಾ ಪ್ರದೇಶಕ್ಕೆ ಕೆಐಎಡಿಬಿ ಈಗಾಗಲೇ ಕೂಡ ಸ್ವಾಧೀನಪಡಿಸಿಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಎಲ್ಲ ಪ್ರಕ್ರಿಯೆಗಳನ್ನ ಮಾಡಿ ಮುಗಿಸಿರುವಂತದ್ದು. ಹಾಗಾಗಿ ಈ ಕೃಷಿ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಕೈಗಾರಿಕೆಗಳಿಗೆ ಕೊಡೋದಿಲ್ಲ ಅಂತ ಹೇಳಿ ಸತತವಾಗಿ 842 ದಿನಗಳಿಂದಲೂ ಕೂಡ ನಿರಂತರವಾಗಿ ಚನ್ನರಾಯಪಟ್ಟಣ ಗ್ರಾಮದಲ್ಲಿ ಇವತ್ತು ಅನಿರ್ದಿಷ್ಟಾವಧಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಈ ರೀತಿಯ ಪ್ರತಿಭಟನೆಗಳು, ಹೋರಾಟಗಳು ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ, ಶಾಸಕರಿಗೆ ಮುತ್ತಿಗೆ, ಸಚಿವರಿಗೆ ಮುತ್ತಿಗೆ, ಸಚಿವರಿಗೆ ಮನವಿ, ಸರ್ಕಾರಗಳಿಗೆ ಮನವಿ ಬಹಳಷ್ಟನ್ನ ಮಾಡಿದ್ರು. ಈಗಲೂ ಕೂಡ ಈ ಒಂದು ಹೋರಾಟದ ರೂಪುರೇಷೆಯ ಫಲವಾಗಿ ಇವತ್ತು ಚನ್ನರಾಯಪಟ್ಟಣ ಹೋಬಳಿಯಿಂದ ಹಿಡಿದು ದೇವನಹಳ್ಳಿಗೆ ಬಂದು ಅಲ್ಲಿಂದ ಸಿಎಂ ಅವರ ಮನೆಗೆ ಜಾಥಾವನ್ನ ಹೊರಡಬೇಕು ಅಂತೇಳಿ ರೈತ ಸಂಘಟನೆಯ ಎಲ್ಲ ಮುಖಂಡರು, ವಿವಿಧ ಜಿಲ್ಲೆಗಳ ರೈತ ಸಂಘಟನೆಯ ರೈತ ನಾಯಕರು ಎಲ್ಲರೂ ಕೂಡ ಇವತ್ತು ದೇವನಹಳ್ಳಿಯಲ್ಲಿ ಜಮಾಯಿಸಿದ್ರು. ಹಾಗಾಗಿ ಇನ್ನೇನು ಜಾಥಾ ಹೊರಡಬೇಕು ಅಂದಾಗ ಪೊಲೀಸರು ಸಹಜವಾಗಿ ಸಿಎಂ ಮನೆಗೆ ಜಾಥಾ ಹೊರಡ್ತಾರೆ. ಸಿಎಂ ಮನೆ ಮುಂದ್ಗಡೆ ದೊಡ್ಡ ಮಟ್ಟದ ಪ್ರತಿಭಟನೆ ಆಗುತ್ತೆ. ಹಾಗಾಗಿ ಅದನ್ನ ತಡೆಯುವ ಉದ್ದೇಶದಿಂದ ರೈತರನ್ನ ದೇವನಹಳ್ಳಿಯಲ್ಲೇ ತಡೆಯುವಂತ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಮಾಹಿತಿಯನ್ನ ಅಂತ ಅರಿತಂತಹ ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿಯಾಗಿರುವಂತಹ ಪಾಟೀಲ್ ಅವರು ಸ್ಥಳಕ್ಕೆ ಬಂದು ರೈತರ ಮನವೊಲಿಸುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ರೈತರು ಅವರ ಮನವಿಗೆ ಯಾವುದೇ ರೀತಿಯ ಸ್ಪಂದನೆಯನ್ನ ಕೊಡಲಾಗಿಲ್ಲ. ನಾವು ಸಿಎಂ ಮನೆಗೆ ಮುತ್ತಿಗೆಯನ್ನ ಹಾಕ್ತೀವಿ, ನಾವು ಜಾಥಾವನ್ನ ಹೊರಡ್ತೀವಿ ಅಂತಕ್ಕಂಥ ದೊಡ್ಡ ಮಟ್ಟದ ಆಕ್ರೋಶವನ್ನ ಹೊರ ಹಾಕಿದ್ರು. ಹಾಗಾಗಿ ಸಹಜವಾಗಿ ಪೊಲೀಸರೀಗ ರೈತ ನಾಯಕರು ಅಲ್ಲಿದ್ದಂತ ಪ್ರತಿಭಟನಾಕಾರನ್ನ ವಶಕ್ಕೆ ಪಡೆದು ಬಿಎಂಟಿಸಿ ಬಸ್ಗಳಲ್ಲಿ ಕರೆದುಕೊಂಡು ಹೋಗಿರುವಂತದ್ದು. ಈಗಲೂ ಕೂಡ ರೈತರು ಅದೇ ಒಂದು ರಸ್ತೆಯಲ್ಲಿ ಧರಣಿ ಕುಳಿತು ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.